ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ನಾವು 2ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಅರ್ಜುನ ಹೇಳಿದಂತಹ ಮಾತು ಅಂದರೆ, ನೀನು ಗೊಂದಲಮಯವಾದಂತಹ ಮಾತುಗಳಿಂದ ನನ್ನ ಬುದ್ಧಿಯನ್ನು ಮೋಹಗೊಳಿಸ್ತಾ ಇದೆಯಾ ಅಂತ ಹೇಳ್ತಾನಲ್ಲ, ಆ ಒಂದು ಪ್ರಶ್ನೆಗೆ ಉತ್ತರ ಏನು ಅಂತ ತಿಳ್ಕೊಂಡ್ವಿ. ಈಗ ಇಲ್ಲಿ ಪ್ರಶ್ನೆ ಏನು ಅಂತಂದರೆ, ಒಂದು ವೇಳೆ ಅರ್ಜುನನಿಗೆ 2ನೇ ಅಧ್ಯಾಯದ 49 ಮತ್ತು 50ನೇ ಶ್ಲೋಕಗಳನ್ನು ಕೇಳಿದ ತಕ್ಷಣ ಮೇಲಿನ ಹಾಗೆ ಭ್ರಮೆ ಉಂಟಾಗಿದ್ದಿದ್ರೆ 53ನೇ ಶ್ಲೋಕದಲ್ಲೇ ಈ ಒಂದು ಪ್ರಕರಣ ಸಮಾಪ್ತಿಯಾಗುತ್ತಲ್ಲ, ಆಗ ಅವನು ತನ್ನ ಭ್ರಮೆಯ ನಿವಾರಣೆಗೋಸ್ಕರ ಭಗವಂತನನ್ನು ಯಾಕೆ ಕೇಳ್ಕೊಳ್ಳಿಲ್ಲ? ಮಧ್ಯದಲ್ಲಿ ಇಷ್ಟೊಂದು ವ್ಯವಧಾನ ಯಾಕೆ ಉಂಟಾಯಿತು? ಅಂದರೆ ಎಲ್ಲಿ ಅವನಿಗೆ ಡೌಟ್ ಬಂತೋ ಅಲ್ಲೇ ಕೇಳ್ಕೊಬೋದಾಗಿತ್ತಲ್ವಾ? ಇಷ್ಟು ಲೇಟಾಗಿ ಅವನು ಮುಂದಿನ ಅಧ್ಯಾಯ ಬಂದಾಗ ಕೇಳ್ತಾ ಇದ್ದಾನಲ್ವಾ? ಅಂದರೆ ಆ ಶ್ಲೋಕಗಳು ಅಂದರೆ 50ನೇ ಶ್ಲೋಕ ಆಗಿದ ತಕ್ಷಣವೇ ಅವನಿಗೆ ಭ್ರಮೆ ಬಂತು ತಾನೆ, ಅಲ್ಲೇ ಕೇಳ್ಕೊಬೋದಾಗಿತ್ತು ಡೌಟನ್ನು. ಯಾಕೆ ಅವನು ಕೇಳಲಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಅರ್ಜುನನಿಗೆ ಅಲ್ಲೇ ಶಂಕೆ ಉಂಟಾಗಿದ್ದೇನೋ ನಿಜಾನೇ, ಅದಕ್ಕೋಸ್ಕರ ಅವನು 44ನೇ ಶ್ಲೋಕದಲ್ಲೇ ಅವನು ಈ ವಿಷಯವನ್ನು ಕೇಳ್ಕೋಬೇಕಾಗಿತ್ತು. ಆದರೆ ಅವನು ಕೇಳ್ಕೊಳ್ಳಿಲ್ಲ. ಯಾಕೆ ಅಂತಂದರೆ 53ನೇ ಶ್ಲೋಕದಲ್ಲಿ ಯಾವಾಗ ಭಗವಂತ ನಿನ್ನ ಬುದ್ಧಿಯು ಮೋಹರೂಪಿ ಅನ್ನುವಂಥ ಕೆಸರಿನಿಂದ ಪಾರಾಗಿ ಹೋಗುತ್ತೋ, ಅಂದರೆ ಈ ಮೋಹ ಅನ್ನುವ ಕೆಸರಿನಿಂದ ಹೊರಗಡೆ ಬರುತ್ತೋ ನಿನ್ನ ಬುದ್ಧಿ, ಮತ್ತು ಪರಮಾತ್ಮನ ಸ್ವರೂಪದಲ್ಲಿ ಸ್ಥಿರವಾಗುತ್ತೋ, ಆಗ ನೀನು ಪರಮಾತ್ಮನಲ್ಲಿ ಸಂಯೋಗ ರೂಪಿ ಯೋಗವನ್ನು ಪಡ್ಕೊಳ್ತೀಯಾ ಅಂತ ಹೇಳ್ತಾರೆ. ಅಂದರೆ ನಿನ್ನ ಬುದ್ಧಿ ಸ್ಥಿರವಾದಾಗ ಮಾತ್ರ ನೀನು ಆ ಭಗವಂತನನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳಿದಾಗ, ಅದನ್ನು ಕೇಳಿ ಅರ್ಜುನನ ಮನಸ್ಸಲ್ಲಿ ಪರಮಾತ್ಮನನ್ನು ಪ್ರಾಪ್ತಿ ಮಾಡಿಕೊಂಡ ಮೇಲೆ ಸ್ಥಿರ ಬುದ್ಧಿ ಇರುವಂಥ ಮನುಷ್ಯ ಇರ್ತಾನಲ್ಲ, ಅವನ ಲಕ್ಷಣ ಮತ್ತು ಅವನ ಆಚರಣೆಗಳನ್ನು ತಿಳ್ಕೊಳ್ಳುವಂತಹ ಪ್ರಬಲವಾದಂತಹ ಒಂದು ಇಚ್ಛೆ ಅವನಲ್ಲಿ ಜಾಗೃತವಾಗುತ್ತೆ. ಈ ಕಾರಣದಿಂದ ಅವನು ತನ್ನ ಈ ಮೊದಲಿನ ಪ್ರಶ್ನೆಯನ್ನು ಮನಸ್ಸಲ್ಲಿಟ್ಕೊಂಡು ಮೊದಲು ಸ್ಥಿತಪ್ರಜ್ಞನ ವಿಚಾರವಾಗಿ ಪ್ರಶ್ನೆ ಮಾಡ್ಕೊಳ್ತಾನೆ. ಅಂದರೆ ಅವನಿಗೆ ಗೊಂದಲ ಆಗಿದ್ದೇನೋ ನಿಜ, ಅಲ್ಲಿ ಡೌಟ್ ಬಂದಿದ್ದೇನೋ ನಿಜ, ಆದರೆ ಭಗವಂತ ಹೇಳಿದಂತಹ ಮಾತನ್ನು ಕೇಳಿ ಸ್ಥಿತಪ್ರಜ್ಞ ಹೇಗಿರ್ತಾನೆ, ಅವನು ಹೇಗೆ ನಡ್ಕೊಳ್ತಾನೆ, ಮೊದಲು ಅದನ್ನು ತಿಳ್ಕೊಂಬಿಡೋಣ, ಆಮೇಲೆ ಈ ಪ್ರಶ್ನೆ ಕೇಳಿದ್ರೆ ಆಯಿತು ಅಂತ. ಅಂದರೆ ಮೊದಲು ಅವನಿಗೆ ಕ್ಯೂರಿಯಾಸಿಟಿ ಬರುತ್ತೆ, ಒಬ್ಬ ಸ್ಥಿತಪ್ರಜ್ಞ ಅಂದರೆ ಹೇಗಿರ್ತಾನೆ ಅಂತಂದ್ಬಿಟ್ಟು. ಅದಕ್ಕೋಸ್ಕರ ಆ ವಿಷಯವನ್ನು ತಿಳ್ಕೊಳ್ಳೋದಕ್ಕೆ ಅವನಿಗೆ ಇಷ್ಟ ಆಗುತ್ತೆ. ಈ ಕಾರಣದಿಂದನೇ ಅವನು ತನ್ನ ಮೊದಲಿನ ಪ್ರಶ್ನೆಯನ್ನು ಮನಸ್ಸಲ್ಲೇ ಇಟ್ಕೊಂಡು ಮೊದಲು ಅವನು ಸ್ಥಿತಪ್ರಜ್ಞನ ವಿಚಾರವಾಗಿ ಪ್ರಶ್ನೆ ಮಾಡ್ತಾನೆ. ಮತ್ತು ಅದರ ಉತ್ತರ ಸಿಕ್ಕದ ನಂತರ ಅವನು ಈ ಪ್ರಶ್ನೆಯನ್ನು ಭಗವಂತನ ಮುಂದೆ ಇಡ್ತಾನೆ. ಒಂದು ವೇಳೆ ಅವನು ಮೊದಲು ಈ ಪ್ರಸಂಗವನ್ನೇನಾದರೂ ಎತ್ಕೊಂಡಿದ್ದಿದ್ರೆ, ಸ್ಥಿತಪ್ರಜ್ಞನ ಬಗ್ಗೆ ಇತ್ತಲ್ಲ, ಆ ಮಾತುಗಳಲ್ಲಿ ಇದಕ್ಕಿಂತ ಹೆಚ್ಚು ವ್ಯವಧಾನ ಉಂಟಾಗ್ತಾ ಇತ್ತು. ಅಂದರೆ ಏನು, ಮೊದಲು ಅದನ್ನು ತಿಳ್ಕೊಂಡಿದ್ದೆ ಸರಿ, ಇಲ್ಲ ಅಂತಂದರೆ ಈ ಪ್ರಶ್ನೆಗೆ ಅವನೇನಾದರೂ ಉತ್ತರವನ್ನು ಕೇಳಿದ್ದಿದ್ರೆ ಮೊದಲು, ಸ್ಥಿತಪ್ರಜ್ಞನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಲೇಟ್ ಆಗ್ತಾ ಇತ್ತು, ಅಥವಾ ಅದು ತಪ್ಪು ಹೋಗಿರ್ತಾ ಇತ್ತು ಅನ್ನೋದು ಇದರ ಒಂದು ಅರ್ಥ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಯಾವುದರಿಂದ ನಾನು ಶ್ರೇಯಸ್ಸನ್ನು ಪಡಿತೀನೋ ಅಂಥ ಒಂದು ಮಾತನ್ನು ನಿಶ್ಚಯ ಮಾಡಿ ಹೇಳು ಅಂತ ಕೇಳ್ತಾ ಇದ್ದಾನಲ್ಲ ಅರ್ಜುನ. ಅದರ ಅರ್ಥ ಏನು ಅಂತಂದ್ಬಿಟ್ಟು ಉತ್ತರ ಏನು ಅಂತಂದರೆ, ಇಲ್ಲಿವರೆಗೂ ಕೂಡ ನೀನು ನನಗೆ ಎಷ್ಟು ಉಪದೇಶ ಮಾಡಿದೆಯೋ ಅದರಲ್ಲೆಲ್ಲ ಬರೀ ವಿರೋಧ ಕಂಡು ಬರ್ತಾ ಇರೋದ್ರಿಂದ, ಅಂದರೆ ವಿಪರೀತವಾಗೇ ಹೇಳ್ತಾ ಇದೆಯಾ ನೀನು, ಅದಕ್ಕೋಸ್ಕರ ನಾನು ನನ್ನ ಕರ್ತವ್ಯವನ್ನು ನಿಶ್ಚಯ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಭಾವವನ್ನು ಅರ್ಜುನ ಇಲ್ಲಿ ತೋರಿಸ್ತಾ ಇದ್ದಾನೆ. ಅಂದರೆ ನೀನು ಹೇಳ್ತಾ ಇರೋದು ನನಗೆ ಸರಿಯಾದ ರೀತಿಯಲ್ಲಿ ಅರ್ಥ ಆಗ್ತಾ ಇಲ್ಲ, ಅಂದರೆ ನಾನು ಏನು ಮಾಡಬೇಕು ಅಂತ ಒಂದು ಡಿಸಿಷನ್ ತೊಗೊಳಕ್ಕೆ ಆಗ್ತಾ ಇಲ್ಲ. ನೀನು ಯುದ್ಧಕ್ಕೋಸ್ಕರ ನನಗೆ ಆಜ್ಞಾಪಿಸ್ತಾ ಇದೆಯೋ, ಅಥವಾ ಎಲ್ಲ ಕರ್ಮಗಳನ್ನು ಕೂಡ ತ್ಯಾಗ ಮಾಡುವಂತ ಅನ್ನುವಂಥ ಮಾತಿದೆಯಲ್ಲ, ನನಗೆ ಅರ್ಥನೇ ಆಗ್ತಾ ಇಲ್ಲ. ಅಂದರೆ ನೀನು ಯುದ್ಧ ಮಾಡಂತ ಹೇಳ್ತಾ ಇದೆಯಾ, ಅಥವಾ ಎಲ್ಲವನ್ನ ಬಿಟ್ಬಿಡು ನೀನು ಕೆಲಸವನ್ನ ಅಂತ ಹೇಳ್ತಾ ಇದೆಯಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಒಂದು ವೇಳೆ ಯುದ್ಧ ಮಾಡು ಅಂತ ಹೇಳೋದೇ ಆದರೆ ಯಾವ ರೀತಿ ಮಾಡೋಕ್ಕೆ ಹೇಳ್ತಾ ಇದೆಯಾ, ಯಾವ ರೀತಿ ನನ್ನ ಮನಸ್ಸನ್ನು ಇಟ್ಕೊಂಡು ಮಾಡಬೇಕು, ಅಥವಾ ಯಾವ ರೀತಿ ನಾನು ಯುದ್ಧ ಮಾಡಬೇಕು, ಮತ್ತು ಒಂದು ವೇಳೆ ಕರ್ಮವನ್ನು ತ್ಯಾಗ ಮಾಡು ಅಂತ ಹೇಳ್ತಾ ಇರೋದೇ ಆದರೆ ಅವುಗಳನ್ನು ತ್ಯಾಗ ಮಾಡಿದ್ಮೇಲೆ
ನಾನು ಏನು ಮಾಡಬೇಕು ಅಂತ ಆಜ್ಞೆ ಕೊಡ್ತೀಯ ನೀನು? ಅಂದರೆ ಕೆಲಸ ಮಾಡದೆ ಸುಮ್ಮನೆ ಇರೋಕ್ಕಾಗಲ್ಲ ಅಲ್ವಾ? ಯುದ್ಧ ಮಾಡಬಾರ್ದು, ಎಲ್ಲ ಕರ್ಮಗಳನ್ನು ನೀನು ತ್ಯಾಗನೇ ಮಾಡಿಬಿಡು ಅಂತಂದಮೇಲೆ ಆಮೇಲೆ ನಾನು ಏನು ಮಾಡಬೇಕು, ಅದಕ್ಕೇನು ನೀನು ಆಜ್ಞೆ ಕೊಡ್ತೀಯಾ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ನೀನು ಎಲ್ಲ ರೀತಿಯಲ್ಲೂ ಚೆನ್ನಾಗಿ ಯೋಚನೆ ಮಾಡು ಮೊದಲು, ಆಮೇಲೆ ನನ್ನ ಕರ್ತವ್ಯ ಏನು ಅನ್ನೋದನ್ನು ನನಗೆ ನಿಶ್ಚಯ ಮಾಡಿ ಹೇಳು. ಅದನ್ನು ಪಾಲಿಸೋದ್ರಿಂದ ನಾನು ಶ್ರೇಯಸ್ಸನ್ನು ಪಡೆಯುವಂತಹ ಒಂದು ನಿಶ್ಚಿತ ಸಾಧನ ಏನು? ಈಗ ನೀನೇನು ಹೇಳಿದ್ರು ನಾನು ಮಾಡೋಕ್ಕೆ ರೆಡಿ ಇದ್ದೀನಿ, ನಾನು ಏನು ಮಾಡಬೇಕು ಅಂತ ಹೇಳು, ಮತ್ತು ನಾನು ಶ್ರೇಯಸ್ಸಿನ ಕಡೆನೇ ಹೋಗಬೇಕು, ಅದಕ್ಕೇನು ಮಾಡಬೇಕು ಅಂತ ಹೇಳು. ಅದರ ನಿಶ್ಚಿತ ಸಾಧನ ಅಂದರೆ ಯಾವ ಸಾಧನೆಯನ್ನು ಮಾಡಿದ್ರೆ ನಾನು ಶ್ರೇಯಸ್ಸನ್ನು ಪಡಿತೀನೋ ಅದನ್ನು ತಿಳಿಸು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಇಲ್ಲಿ ಶ್ರೇಯ ಎಂಬ ಪದದ ಅಭಿಪ್ರಾಯ ಏನು? ಶ್ರೇಯ ಅಂತಂದರೆ ಅರ್ಥ ಏನು? ಉತ್ತರ ಏನು ಅಂತಂದರೆ, ಇಲ್ಲಿ ಶ್ರೇಯಸ್ಸು ಪ್ರಾಪ್ತಿಯಿಂದ ಅರ್ಜುನನ ಅಭಿಪ್ರಾಯ ಏನು ಅಂತಂದರೆ, ಈ ಲೋಕ ಮತ್ತು ಪರಲೋಕದ ಭೋಗಗಳ ಪ್ರಾಪ್ತಿ ಅಲ್ಲ. ಯಾಕೆ ಅಂತಂದರೆ, ಭೂಮಿಯ ನಿಷ್ಕಂಟಕ ರಾಜ್ಯ ಮತ್ತು ದೇವತೆಗಳ ಆಧಿಪತ್ಯ ನನ್ನ ಶೋಕವನ್ನು ಹೋಗಲಾಡಿಸೋದಿಲ್ಲ ಅಂತ ಅವನು ಮೊದಲೇ ಹೇಳಿದ್ದಾನೆ ಅಲ್ವಾ? ನನಗೆ 3 ಲೋಕಗಳನ್ನು ಕೊಟ್ಟರೂ ಕೂಡ ನನಗೆ ಬೇಡ, ಯಾಕಂದರೆ ಅದರಿಂದ ನನ್ನ ಶೋಕ ದೂರ ಆಗೋದಿಲ್ಲ. ಇನ್ನೆಂಥ ರಾಜ್ಯವನ್ನು ಕೊಟ್ಟರೂ ಕೂಡ ಅದರಿಂದ ನನ್ನ ಶೋಕ ದೂರ ಆಗೋದಿಲ್ಲ ಅನ್ನೋ ಮಾತನ್ನು ಅವನು ಮೊದಲೇ ಹೇಳಿದ್ದಾನೆ. ಅದು ಯಾವುದು ಅಂತ ಮರ್ತೋಗಿರ್ಬೋದು. 2ನೇ ಅಧ್ಯಾಯದಲ್ಲಿ 8ನೇ ಶ್ಲೋಕದಲ್ಲಿ ಅವನು ಹೇಳಿದ್ದಾನೆ, ಭಗವಂತನಿಗೆ ಹೇಳ್ತಾನಲ್ವಾ, ನನಗೇನೂ ಬೇಡ, ಯುದ್ಧನೂ ಬೇಡ, ಎಂಥದೂ ಬೇಡ, ಯಾಕೆ ಅಂತಂದರೆ ನನ್ನಲ್ಲಿ ಶೋಕ ಉಂಟಾಗಿದೆ ಅಂತ. ಆ ಶ್ಲೋಕ ಯಾವುದು ಅಂತಂದರೆ, ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ ಅಂತ ಒಂದು ಶ್ಲೋಕ ಇದೆಯಲ್ಲ ಅದು. ಅಲ್ಲೇನು ಹೇಳ್ತಾನೆ, ಭೂಮಿಯಲ್ಲಿ ನಿಷ್ಕಂಟಕವಾದ ಯಾವುದೇ ಕಷ್ಟಗಳಿರಬಾರ್ದಲ್ಲಿ, ಯಾವುದೇ ತೊಂದರೆಗಳಿರಬಾರ್ದು ಅಂಥದ್ದು, ಧನಧಾನ್ಯದಿಂದ ಸಂಪನ್ನವಾದಂಥ ರಾಜ್ಯವನ್ನು ಮತ್ತು ದೇವತೆಗಳ ಒಡೆತನವನ್ನು ಪಡೆದ್ರೂ ಕೂಡ ನನ್ನ ಇಂದ್ರಿಯಗಳನ್ನು ಸೊರಗಿಸ್ತಾ ಇದೆಯಲ್ಲ ಅಂತ ಶೋಕವನ್ನು ದೂರ ಮಾಡುವಂಥ ಉಪಾಯ ನನಗೆ ಕಾಣಿಸ್ತಾ ಇಲ್ಲ. ಅಂದರೆ ನನಗೆ ಯಾವ ರಾಜ್ಯ ಏನು ಕೊಟ್ಟರು ಕೂಡ ಈ ಶೋಕ ಅನ್ನೋದು ಹೋಗೋದಿಲ್ಲ ಅನ್ನುವಂಥ ಮಾತನ್ನು ಮೊದಲೇ ಹೇಳಿದ್ದಾನೆ. ಅದಕ್ಕೋಸ್ಕರ ಇಲ್ಲಿ ಶ್ರೇಯಸ್ಸು ಅಂದಿದ ತಕ್ಷಣ, ಉನ್ನತ ಪದವಿ ಅಂದಿದ ತಕ್ಷಣ ಈ ಲೋಕದ ಆಸ್ತಿ ಪಾಸ್ತಿ ಅಥವಾ ಪರಲೋಕದ ಪುಣ್ಯಲೋಕಗಳು, ಊರ್ಧ್ವಲೋಕಗಳು ಅದ್ರ ಬಗ್ಗೆ ಅಲ್ಲ ಅವನು ಮಾತಾಡ್ತಾ ಇರೋದು. ಇಲ್ಲಿ ಶ್ರೇಯ ಪ್ರಾಪ್ತಿ ಅಂತಂದರೆ ಅವನ ಅಭಿಪ್ರಾಯ ಏನು ಅಂತಂದರೆ, ಶೋಕ ಮೋಹ ಇದನ್ನೆಲ್ಲ ಶಾಶ್ವತವಾಗಿ ನಾಶ ಮಾಡಿ ಶಾಶ್ವತವಾದಂಥ ಶಾಂತಿ ಮತ್ತು ನಿತ್ಯಾನಂದವನ್ನು ಉಂಟು ಮಾಡುತ್ತಲ್ಲ ಅಂತ ನಿತ್ಯ ವಸ್ತುವಿನ ಪ್ರಾಪ್ತಿ, ಅದರ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾನೆ ಆಯಿತಾ. ಈಗ ನಮಗೆ ಯಾರಾದರೂ ಬಂದು ಕೇಳಿದ್ರೆ ನಿಂಗೇನು ಬೇಕು ಅಂತಂದರೆ, ನಂಗೆ ಸ್ವರ್ಗ ಬೇಕು, ನನಗೆ ನಾನು ದೇವತೆ ಆಗಬೇಕು ಅಥವಾ ದೇವತೆಗಳ ಲೋಕದಲ್ಲಿರಬೇಕು ಅಂತ ಕೇಳ್ಕೊತೀವಿ ಅಲ್ವಾ? ಅದು ಕೂಡ ಈ ಐಹಿಕ ಪ್ರಪಂಚಕ್ಕೆ ಸೇರಿರುವಂಥದ್ದೇ. ಆದರೆ ಇಲ್ಲಿ ಶೋಕ ಮೋಹಗಳನ್ನೇ ಸರ್ವನಾಶ ಮಾಡುವಂಥದ್ದು, ಅದು ನಮ್ಮ ಲೈಫಲ್ಲಿ ಇರಲೇಬಾರ್ದು. ಯಾಕಂದರೆ ಈ ಜಗತ್ತಲ್ಲಿ ನಾವು ಕಷ್ಟಪಡೋದು, ನೋವು ಪಡೋದು, ರೋಗ ರುಜಿನಿಗಳು ಇದೆಲ್ಲ ಬರೋದು, ಇದರಿಂದ ನಾವು ಹೊರಗಡೆ ಬರಬೇಕೇ ಹೊರತು ಇಲ್ಲೇ ಇದ್ದು ಒದ್ದಾಡೋದಕ್ಕೆ ನಾವು ಕೇಳ್ಕೋಬಾರ್ದು ಆಯಿತಾ. ಅದಕ್ಕೆ ಇಲ್ಲಿ ಶೋಕ ಮೋಹಗಳ ಸರ್ವಥಾ ನಾಶ ಮಾಡಿ ನನಗೆ ಶಾಶ್ವತ ಶಾಂತಿ ಮತ್ತು ನಿತ್ಯಾನಂದವನ್ನು ಕೊಡುವಂಥದ್ದು, ಸಚ್ಚಿದಾನಂದ ಅಂತ ಹೇಳ್ತೀವಲ್ವ, ಅಂಥ ಒಂದು ಸ್ಥಿತಿ ಬೇಕು. ಅದನ್ನು ಪಡಿಬೇಕಾದ್ರೆ ನಾನು ಏನು ಮಾಡಬೇಕು ಅದನ್ನು ನನಗೆ ಹೇಳ್ಕೊಡು ಅಂತ ಇಲ್ಲಿ ಕೇಳ್ತಾ ಇರೋದು. ಶ್ರೇಯಸ್ಸು ಅಂತಂದರೆ ಏನು ಅಂತ ಗೊತ್ತಾಯ್ತಲ್ವಾ? ಈ ಲೋಕದ ಉನ್ನತಿ ಅಲ್ಲ, ನಮಗೆ ಪರಮಶಾಂತಿ ಅನ್ನೋದು ಸಿಗಬೇಕು, ಅದನ್ನು ಇಲ್ಲಿ ಅವನು ಕೇಳ್ಕೊಳ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.